ಚಿಂಟು ಚಿಂಟು ಇಲ್ಲೇ ಕೂತಿದ್ಯಲ್ಲ ಹೂವನಕಗಲ್ ಮೇಲೆ ನಿನಗೆ ಏನೋ ಮಾಡ್ತಿದ್ಯಾ? ಮೊಬೈಲ್ ಮೊಬೈಲ್ ಯಾವಾಗ್ಲೂ ಗೇಮು ಮೊಬೈಲ್ ಏನೋ ಚಿಂಟು ನಿಂದು ಓದ್ಕೊಳಕ್ಕಾಗಲ್ವಾ ನಿನಗೆ? ಚಿಂಟು ಇದ್ ನಾಳೆ ನಿನಗೆ ಅನ್ನ ಹಾಕಲ್ಲ ಚಿಂಟು. ನೀವ್ ಓದ್ಕೊಂಡ್ರೆ ಮಾತ್ರನೇ ನಿನಗೆ ಅನ್ನ, ಗೊತ್ತಾಯ್ತಾ? ಒಳ್ಳೆ ಲೆವೆಲಿಗೆ ಹೋಗ್ಬೇಕು ನೀನು. ಆಮೇಲೆ ಏನ್ ಆಮೇಲೆ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಹೆಸರು ತಗೊಂಡ್ರೆ ನಿನಗೆ ಒಂದು ಸೂರ್ಯವಂಶಿ ನೋಡು 15 ವರ್ಷಕ್ಕೆ ಎಷ್ಟೊಂದು ಫೇಮಸ್ ಆದ. ನೀನು ಅದೇ ತರನೇ ಕಡ ಚಿಂಟು. ಚೆನ್ನಾಗಿ ಓದಿದ್ರೆ ನಿನ್ನನ್ನು ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ, ನೆನ್ಪಿಟ್ಕೊಂತಾರೆ. ಇಂಥವ್ರ ಮಗ ಅಂತ ನಿಮ್ಮ ಅಪ್ಪ ಅಮ್ಮನಿಗೂ ಇದ್ ಬರತ್ತೆ, ಹೆಸರು ಬರತ್ತೆ ಒಳ್ಳೆ. ಆಮೇಲೆ ಆಮೇಲೆ ಏನು ಒಳ್ಳೆ ಹೆಸರು ಬರತ್ತೆ, ಒಳ್ಳೆ ಒಳ್ಳೆ ಬಟ್ಟೆ ಹಾಕೋಬಹುದು, ಒಳ್ಳೆ ಒಳ್ಳೆ ತಿಂಡಿ ತಿನ್ಬೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು. ಇಷ್ಟೆಲ್ಲ ಇದೆ. ನಿನ್ ಕಾಲ್ ಮೇಲೆ ನೀನೇ ನಿಂತ್ಕೋಬಹುದು. ಆಮೇಲೆ ನೀನ್ ಆಮೇಲೆ ಆಯ್ತು ಸರಿ ಅತ್ತೆ, ನೀವ್ ಹೇಳಿದ್ರಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಬೇಕು ಅಂತ, ಈಗಲೂ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ. ಅತ್ತೆ ನೀವ್ ಹೇಳಿದ್ರಲ್ಲತ್ತೆ ಒಳ್ಳೆ ಊಟ ಸಿಗುತ್ತೆ ಅಂತ, ಈಗಲೂ ನಾನು ಒಳ್ಳೊಳ್ಳೆ ಊಟನೇ ತಿಂತಾ ಇದ್ದೀನಿ. ಅತ್ತೆ ನೀವ್ ಹೇಳಿದ್ರಲ್ಲ ಅಪ್ಪ ಅಮ್ಮಗೆ ಒಳ್ಳೆ ಒಳ್ಳೆ ಹೆಸರು ತರಬೇಕು ಅಂತ, ಅದಕ್ಕೆ ನಾನು ಇವಾಗಲೂ ಒಳ್ಳೆ ಒಳ್ಳೆ ಹೆಸರು ತರ್ತೀನಿ. ಅಪ್ಪ ಅಮ್ಮ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋದ್ರೆ ಎಲ್ಲರೂ ಕೇಳ್ತಾರೆ ಯಾರು ಪೇರೆಂಟ್ಸ್ ಅಂತ, ಅವಾಗ ಚಿಂಟು ಪೇರೆಂಟ್ಸ್ ಅಂತ ಹೇಳ್ತಾರೆ. ಅತ್ತೆ ನೀವ್ ಹೇಳಿದ್ರಲ್ಲತ್ತೆ ನಿನ್ ಕಾಲ್ ಮೇಲೆ ನೀನೇ ನಿಂತ್ಕೋಬಹುದು ಅಂತ, ಇವಾಗ್ಲೂ ನೋಡುತ್ತೆ ನಾನು ನನ್ನ ಕಾಲ್ ಮೇಲೆ ನಾನೇ ನಿಂತಿದ್ದೀನಿ. ಕೂರುಗೆ ಹಾಸ್ತಿ ಹೋಗಿ